ಹಾಯ್ ಹಲೋ ಫ್ರೆಂಡ್ಸ್, ರುಚಿ ಮಲೆನಾಡು ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮಧು. ಇವತ್ತೊಂದು ಹಲಸಿನ ಹಣ್ಣಿಂದ ಒಂದು ತಿಂಡಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಕೆಲವರು ಇದು ಬೆಳಗ್ಗೆ ತಿಂಡಿನೂ ಮಾಡ್ಕೊಳ್ತಾರೆ, ಸಂಜೆ ಸ್ನ್ಯಾಕ್ಸ್ ಆಗಿ ತಿಂಡಿ ಥರ ಮಾಡ್ಕೊಳ್ತಾರೆ. ಯಾವ ಥರನೂ ಬೇಕಾದರೂ ಮಾಡ್ಕೋಬೋದು, ಅವ್ರವ್ರ ಇಷ್ಟ. ಇದು ಅವ್ರವ್ರ ಟೇಸ್ಟಿಗೆ ತಕ್ಕಂತೆ ಇರುತ್ತೆ. ನೋಡಿ, ಒಂದು ಬೌಲಾಗಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದರಲ್ಲಿ ಅದೇ ಬೌಲಾಗಷ್ಟು ಹಲಸಿನ ತೊಳೆನೂ ತೊಗೋಬೇಕಾಗತ್ತೆ. ನೋಡಿ, ಅಕ್ಕಿನ ರೇಷನ್ ಅಕ್ಕಿ ಇದು ತೊಳೆದುಬಿಟ್ಟು ಒಂದು 3 ಗಂಟೆ ಕಾಲ ನೆನೆಸಿಟ್ಕೋಬೇಕಾಗತ್ತೆ. ನೆನೆಸಿಟ್ಟಂಥ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಇದನ್ನು ಸಹ ಸಣ್ಣದಾಗಿ ಪೀಸ್ ಮಾಡಿಕೊಂಡು ರುಬ್ಕೋಬೇಕಾಗತ್ತೆ. ಒಂದು ಬೌಲಾದರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಸಮ ಇದ್ದರೆ ಒಳ್ಳೆಯದು. ಹಣ್ಣಿನ ತೋಳೆ ಇದು. ಸ್ವಲ್ಪ ಕಾಯಿ ಇತ್ತು ಅಂತಂದರೆ ಕಾಯಿನ ಜಾಸ್ತಿ ಹಾಕ್ಕೊಂಡು ಅಕ್ಕಿನ ಕಮ್ಮಿ ಹಾಕ್ಕೊಳ್ಳಿ. ಇದು ಸ್ವಲ್ಪ ಹಣ್ಣಾಗಿದೆ ತುಂಬ, ಹಾಗಾಗಿ ನಾನು ಒಂದೊಂದು ಬೌಲ್ ತೊಗೊಂಡಿದ್ದೀನಿ. ಅಕ್ಕಿ 1 ಬೌಲು, ಹಲಸಿನ ತೋಳೆ 1 ಬೌಲು. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಇದೇ ಪ್ರಮಾಣದಲ್ಲಿ ಜಾಸ್ತಿ ಹಲಸಿನ ತೋಳೆ ಹಾಗೂ ಅಕ್ಕಿನೂ ಸೇರಿಸ್ಕೊಂಡು ರುಬ್ಕೊಬಿಟ್ಟು ಮಾಡ್ಕೋಬೋದು. ನೋಡಿ, ಒಟ್ಟಿಗೆ ಹಾಕಿ ಈಗ ನೈಸಾಗಿ ರುಬ್ಕೋಬೇಕಾಗತ್ತೆ ಫ್ರೆಂಡ್ಸ್. ಹಲಸಿನ ತೋಳೆಯಿಂದ ಇಡ್ಲಿನೂ ಸಹ ಮಾಡ್ತೀವಿ, ತರಿ ಬೇಯಿಸೋದು ಅಂತ ಹೇಳಿ, ಅದನ್ನು ಕೂಡ ಮಾಡ್ತೀವಿ. ಹಾಗೂ ಹಲಸಿನ ಹಣ್ಣುಗಾರಿಗೆ ಅಂತ ಎಣ್ಣೆಲಿ ಕರಿತೀವಿ, ಗೋಲಿ ಬಜೆ ಟೈಪು, ಅದು ಸಹ ತುಂಬ ಟೇಸ್ಟಾಗಿರುತ್ತೆ. ತುಂಬ ಸ್ವೀಟ್ಗಳನ್ನು ಮಾಡ್ಬೋದು ಹಲಸಿನ ತೋಳೆಯಿಂದ. ನೋಡಿ, ಇದು ಸಣ್ಣದಾಗಿ ರುಬ್ಕೊಬಿಟ್ಟು ಬಂದಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು, ನೀರನ್ನು ಸೇರಿಸ್ಕೊಂಡು, ದೋಸೆ ಹಿಟ್ಟಿನ ಹದಕ್ಕೆ ನಾವು ಮಿಶ್ರಣ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಈ ಥರ ಸಿಕ್ಕಿದಾಗ ನೀವೊಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಸ್ವೀಟ್ ಏನಿರೋದಿಲ್ಲ, ಹಲಸಿನ ತೋಳೆ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಶ್ರ ಮಾಡಿಕೊಂಡು ದೋಸೆ ಹಾಕಬೇಕಾಗತ್ತೆ. ಒಂದು 10 ನಿಮಿಷ ಉಪ್ಪು ಇದೆಲ್ಲ ಹಾಕಿ ಇಡಬೇಕಾಗತ್ತೆ. ನಂತರ ದೋಸೆ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ನೀರು ಬೇಕಾಗ್ಬೋದು, ಹಾಗಾಗಿ ನೀರನ್ನು ಸೇರಿಸ್ಕೊಂಡು ಹದ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು 10 ನಿಮಿಷ ಇಡೋ ಅಷ್ಟೊತ್ತಿಗೆ ಇದಕ್ಕೊಂದು ಚಟ್ನಿ ರೆಡಿ ಮಾಡ್ಕೋಬೇಕಾಗತ್ತೆ. ಚಟ್ನಿ ಚೆನ್ನಾಗುತ್ತೆ, ಬೇರೆ ಇನ್ನೇನು ಸಾರು ಪಲ್ಯ ಎಲ್ಲ ಚೆನ್ನಾಗಲ್ಲ. ಚಟ್ನಿಗೆ ಇದು ಕೆಂಪು ಚಟ್ನಿ, ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಮಾಡೋವಂಥದ್ದು. ನೋಡಿ, ಅದು ಒಂದು 10 ನಿಮಿಷ ಬಿಟ್ಟು ದೋಸೆ ಹಾಕೋಣ. ಅಷ್ಟರೊಳಗೆ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಜೀರಿಗೆ 1 ಸ್ಪೂನು ಹಾಗೂ ಬ್ಯಾಡಗಿ ಮೆಣಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಏನಿಲ್ಲ ಫ್ರೆಂಡ್ಸ್, ಇದಕ್ಕೆ ಕೆಂಪು ಚಟ್ನಿ ಇದು. ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಒಂದು 5ರಿಂದ 6, ಸಾಂಬಾರು ಸೊಪ್ಪೇನು ಹಾಕ್ತಾಯಿಲ್ಲ, ಬರೀ ಕರಿಬೇವು. ಈಗ ತೆಂಗಿನಕಾಯಿನ ಸ್ವಲ್ಪ ತೊಗೊಂಡಿದ್ದೀನಿ, ಅದನ್ನು ಸಹ ಎಣ್ಣೆಯಲ್ಲಿ ಬಿಸಿ ಮಾಡಿಕೊಂಡು, ಇದು ಹುಣಸೆ ಹಣ್ಣು ಮತ್ತು ಉಪ್ಪು ಹಾಕ್ಕೊಂಡು ರುಬ್ಕೊಬಿಟ್ಟು ಬರಬೇಕಾಗತ್ತೆ. ಇದಕ್ಕೆ ಈ ಥರ ದೋಸೆಗೆ, ಹಲಸಿನ ಹಣ್ಣಿನ ದೋಸೆಗೆ ಬೆಣ್ಣೆ ಹಾಗೂ ಈ ಥರ ಚಟ್ನಿನೇ ಕಾಂಬಿನೇಷನ್ನು. ಕಾಯಿ ಚಟ್ನಿನೂ ಸಹ ಮಾಡ್ಕೊಳ್ತಾರೆ. ನಾನು ಈ ಚಟ್ನಿ ನಮಗಿಷ್ಟ ಅಂತೇಳಿ ಮಾಡ್ಕೊಳ್ತಿದ್ದೀನಿ. ಅದೇ ಹಸಿರು ಮೆಣಸಿಕಾಯಿ ಹಾಕೋ ಸಹ ನೀವು ಮಾಡ್ಕೋಬೋದು. ನೋಡಿ, ದೋಸೆ ಕವಲಿ ಇಟ್ಬಿಟ್ಟು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಇದು ನೈಟಿಗಾಗಿರ್ಬೋದು, ಸಂಜೆ ಟೈಮ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಹಲಸಿನ ತೋಳೆ ಎಲ್ಲ ಹಲಸಿನ ಹಣ್ಣು ಸಿಕ್ಕಿದ್ರೆ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ವರ್ಷಕ್ಕೊಂದು ಸಲ ಇದೆಲ್ಲ ತಿಂತಾ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಹಾಕ್ಕೊಂಡು ಮತ್ತೆ ಮಗ್ಚಾಕ್ತೀನಿ. ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯೋ ಥರ ಬೇಯಲಿ. ನಾನ್ ಸ್ಟಿಕ್ಕಲ್ಲೂ ಸಹ ಮಾಡ್ಕೋಬೋದು. ನಾನು ಈ ತವ ತೊಗೊಂಡಿದ್ದೀನಿ, ನೀರು ದೋಸೆ ತವ. ಇದರಲ್ಲೇ ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ ಅಂತ ಇದನ್ನು ಬಳಸ್ತೀನಿ. ನೋಡಿ, ಎಣ್ಣೆ ಹಾಕೋಬಿಟ್ಟು ಮತ್ತೊಂದು ದೋಸೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ದಿಢೀರಂತ ಮಾಡ್ಕೋಬೋದು. ಅಕ್ಕಿ ನೆನೆಸಿದರೆ 1-2 ಗಂಟೆ ಬಿಟ್ಟು, ಹಲಸಿನ ತೋಳೆ ಇದ್ದರೆ ತಕ್ಷಣ ನೀವು ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಬೆಣ್ಣೆ ಮತ್ತು ಇದು ಕೆಂಪು ಚಟ್ನಿನ ಬಳಸ್ಕೊಂಡು ತಿಂತೀವಿ. ಇಲ್ಲ ಅಂತಂದರೆ ಜೇನುತುಪ್ಪದಲ್ಲೂ ಸಹ ತಿನ್ಬೋದು. ಅವ್ರವ್ರ ಟೇಸ್ಟಿಗೆ ತಕ್ಕಂತೆ ಈ ಕಡೆ ತಿಂದ್ಕೊಳ್ತಾರೆ. ನಾವು ಚಟ್ನಿ ಹಾಗೂ